ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವಜನರೇ, ದೇವರಲ್ಲಿ ಬೆಳೆಯುತ್ತಾ ಪ್ರತಿನಿತ್ಯವೂ ದೇವರ ವಾಕ್ಯವನ್ನು ಆಲಿಸಲಿಕ್ಕೆ ಬಂದಿರುವಂಥ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ದೇವರ ಜೀವವುಳ್ಳ ವಾಕ್ಯಗಳು ನಿಮಗೆ ಆಧರಣೆಯು, ಆರೋಗ್ಯವು, ಆಶೀರ್ವಾದವು ಉಂಟು ಮಾಡುತ್ತಿವೆಯಾ? ದೇವರಿಗೆ ಸ್ತೋತ್ರ. ನೀವು ನಾನು ಅನುದಿನವೂ ಆತನನ್ನೇ ಅನುಸರಿಸಿ ನಡೆಯುವಂಥವರಾಗಿರಬೇಕು. ಕಾರಣ ಆತನೇ ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಶಕ್ತನಾದ ದೇವರು. ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಮಾತುಗಳಿಂದ ಬೇರೆಯವರಿಗೆ ಒಳ್ಳೆಯವರಾಗಿ ಅವರ ಅಕ್ಕರೆಯನ್ನು, ಅವರ ಪ್ರೀತಿಯನ್ನು ಹೊಂದಿಕೊಳ್ಳಬೇಕೆಂದು ಆಶಿಸುತ್ತೇವೆ. ಆದರೆ ನಾವೆಷ್ಟು ಪ್ರೀತಿಯಿಂದ ಹೋದರೂ ಕೂಡ ಅವರ ಮನಸ್ಸು ಕರಗುವುದಿಲ್ಲ. ಆದರೆ ಇವತ್ತು ದೇವರ ವಾಕ್ಯದಲ್ಲಿ ಒಬ್ಬ ವ್ಯಕ್ತಿಯು ಯೇಸುವಿನ ಬಳಿಗೆ ಬಂದು ಸಂಧಿಸಿ ಮಾತನಾಡಿದ ವಿಧಾನ ಆತನ ಜೀವಿತದಲ್ಲಿ ಆರೋಗ್ಯವನ್ನು, ಆಶೀರ್ವಾದವನ್ನು, ಅದ್ಭುತವನ್ನು ಉಂಟು ಮಾಡಿತು. ಹಾಗಾದರೆ ಆತನು ಯೇಸುವಿನ ಬಳಿಗೆ ಹೇಗೆ ಬಂದನು, ಹೇಗೆ ಯೇಸುವಿನ ಕೃಪೆಯನ್ನು ಹೊಂದಿದನು ಎಂಬುದನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವಜನರೇ, ಪ್ರತಿಯೊಂದು ಮನುಷ್ಯರಲ್ಲಿ ಒಂದಲ್ಲ ಒಂದು ಬಲಹೀನತೆ, ಅನಾರೋಗ್ಯ ಕಾಡುತ್ತಾ ಇರುತ್ತದೆ. ಅದು ಕುಷ್ಠರೋಗದಾಗಿರಬಹುದು, ಕ್ಯಾನ್ಸರ್ ಆಗಿರಬಹುದು, ಪಾರ್ಶ್ವಾಯು ರೋಗ ಆಗಿರಬಹುದು, ಬೇರೆ ಯಾವುದೇ ಕಿಡ್ನಿ ಲಿವರ್ ಪ್ರಾಬ್ಲಮ್ಗಳಾಗಿರಬಹುದು, ನೋವುಗಳಾಗಿರಬಹುದು, ತೊಂದರೆಗಳಾಗಿರಬಹುದು, ಸೋಂಕುಗಳಾಗಿರಬಹುದು. ನಮ್ಮನ್ನು ಕಾಡುವಾಗ ನಾವು ಹುಡುಕಾಡುತ್ತೇವೆ, ಬೇಳಾಡುತ್ತೇವೆ. ನಾವು ಹೇಗೆ ಇದರಿಂದ ಹೊರಗಡೆ ಬರಬೇಕು ಎಂದು ಕಾಯುತ್ತಾ ಇರುತ್ತೇವೆ. ಇಲ್ಲಿ ಈ ವ್ಯಕ್ತಿಯ ಸಮಸ್ಯೆ ಕುಷ್ಠರೋಗ. ಈ ಕಾಲದಲ್ಲಿ ಕುಷ್ಠರೋಗ ಇಲ್ಲದೆ ಇರಬಹುದು, ಆದರೆ ಸಕಲ ಮಾನವರನ್ನು, ಸಕಲ ದೇಶಗಳನ್ನು, ಸಕಲ ವೈದ್ಯರನ್ನು, ಸಕಲ ಜನರನ್ನು ಬಾಧಿಸುವಂಥ ಒಂದು ದೊಡ್ಡ ಗುಣಪಡಿಸಲಾರದಂಥ ಒಂದು ರೋಗ ಪಾಪ. ಈ ಪಾಪವು ಗುಣಪಡಿಸಲಾರದ ರೋಗಕ್ಕೆ ತುತ್ತಾಗಿತ್ತು. ಇಂತಹ ಸಂದರ್ಭದಲ್ಲಿ ನೀವು ನಾನು ಯಾವುದೇ ಶಾರೀರಿಕ ರೋಗವಾಗಿರಲಿ, ಇಲ್ಲವೇ ಆತ್ಮಿಕವಾದ ರೋಗವಾಗಿರಲಿ, ದೇವರ ಬಳಿಗೆ ಬರುವುದು ಬಹಳ ಮುಖ್ಯವಾದ ಕಾರ್ಯ. ದೇವಜನವೇ, ಇಲ್ಲಿ ಈ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು, ಮೊದಲ ವಿಷಯ, ನಾವು ಎಲ್ಲಿಗೆ ಬರುತ್ತಿದ್ದೇವೆ? ವೇರ್ ಆರ್ ವಿ ಕಮಿಂಗ್? ನಾವು ಎಲ್ಲಿಗೆ ಬರುತ್ತಿದ್ದೇವೆ, ಇಲ್ಲವೇ ಎಲ್ಲಿಗೆ ಹೋಗುತ್ತಿದ್ದೇವೆ? ಅನೇಕ ಸಂದರ್ಭಗಳಲ್ಲಿ ಹಣವನ್ನು ನಂಬಿ ಅದು ಗುಣಪಡಿಸುತ್ತದೆಂದು, ವೈದ್ಯರನ್ನು ನಂಬಿ ಅವರು ವಾಸಿ ಮಾಡುತ್ತಾರೆಂದು, ಅಧಿಕಾರಿಗಳನ್ನು ನಂಬಿ ಸಹಾಯ ಮಾಡುತ್ತಾರೆಂದು, ಅನೇಕ ವಿಧಾನಗಳನ್ನು ನಂಬಿ ಹೋಗುತ್ತಿರುತ್ತೇವೆ. ಮನಿ, ಮೆಥಡ್, ಇಲ್ಲವೆಂದರೆ ಆ ಮನುಷ್ಯರ ಬಳಿಯಲ್ಲಿ ಹೋಗ್ಬಿಟ್ಟು ಇದನ್ನು ನಾವು ಅನುಸರಿಸಿ, ಇಲ್ಲಿ ನನಗೆ ಗುಣವಾಗುತ್ತದೆ, ಈ ಮನಿ ನನಗೆ ಸಹಾಯ ಮಾಡುತ್ತದೆ, ಮೆಡಿಸಿನ್ ನನಗೆ ಸಹಾಯ ಮಾಡುತ್ತದೆ, ಈ ಮೆಥಡ್ ನನಗೆ ಸಹಾಯ ಮಾಡುತ್ತದೆ ಎಂದು ನಾವು ಹೋಗುತ್ತಾ ಇರುತ್ತೇವೆ. ಈ ವ್ಯಕ್ತಿ ಯೇಸುವಿನ ಬಳಿಗೆ ಬಂದನು. ನೀವು ಕೂಡ, ನಾನು ಕೂಡ ಇವತ್ತು ಯೇಸುವಿನ ಬಳಿಗೆ ಬಂದಿದ್ದೇವೆ. ಹಾಗಾದರೆ ಯೇಸುವಿನ ಬಳಿಗೆ ಬರುವುದು ಮಾತ್ರ ಸಾಲದು. ದಟ್ ಈಸ್ ದ ಫಸ್ಟ್ ಸ್ಟೆಪ್, ಮೊದಲನೆಯ ಹೆಜ್ಜೆ. ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಾ, ಸರಿಯಾದ ದೇವರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ಸರಿಯಾದ ವಿಧಾನದಲ್ಲಿ ನಡೆಯುತ್ತಿದ್ದೀರಾ. ಕರ್ತನಿಗೆ ಸ್ತೋತ್ರ. ಈ ಮೊದಲ ಹೆಜ್ಜೆಗೆ
ಕಂಗ್ರ್ಯಾಚುಲೇಷನ್ಸ್. ನೀವಿಲ್ಲಿ ಬಂದು ಈ ವಿಡಿಯೋನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಧನ್ಯವಾದ. ಆದರೆ ವಿಡಿಯೋ ನೋಡಿದ ಮಾತ್ರಕ್ಕೆ, ಈ ಮೊದಲನೇ ಸ್ಟೆಪ್ಪಿಗೆ ಬಂದದ್ದಕ್ಕೆ ಮಾತ್ರಕ್ಕೆ ಸಾಲದು. ಕೊನೆಯವರೆಗೂ ವಾಕ್ಯವನ್ನು ಕೇಳಿಸಿಕೊಂಡು ಪ್ರತಿ ಹಂತವನ್ನು ನಾವು ಪಾಲಿಸುವವರು ಆಗಿರಬೇಕು. ಮೊದಲನೇ ಸ್ಟೆಪ್ಪು ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಬಂದನು. ಲೆಪರ್ ಕೇಮ್. ಆ ಕಂಡೀಷನ್ ಆಫ್ ದ ಮ್ಯಾನ್ ಹೆಂಗಿತ್ತು, ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿತ್ತು? ಲೆಪ್ರಸಿ ಅಂದರೆ ಅವನು ಕುಷ್ಠ ರೋಗಿಯಾಗಿದ್ದನು. ದೇವಜನವೇ, ಯಾಜಕ ಕಾಂಡ ಗ್ರಂಥದಲ್ಲಿ ಈ ಕುಷ್ಠರೋಗದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದೆ. ನೋಡೋಣ ಬನ್ನಿ. ಯಾಜಕ ಕಾಂಡ ಗ್ರಂಥ 13ನೇ ಅಧ್ಯಾಯ 45 ಮತ್ತು 46ನೇ ವಾಕ್ಯದಲ್ಲಿ, ಯಾರಲ್ಲಿ ಕುಷ್ಠದ ಗುರುತು ಕಾಣಬಂತೋ ಅವನು ತನ್ನ ಬಟ್ಟೆಗಳನ್ನು ಅರಿದುಕೊಂಡು, ತಲೆಯನ್ನು ಕೆದರಿಕೊಂಡು, ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು, ನಾನು ಅಶುದ್ಧನು, ನಾನು ಅಶುದ್ಧನು ಎಂದು ಕೂಗಿಕೊಳ್ಳಬೇಕು. ಆ ರೋಗದ ಗುರುತುಗಳು ಅವನಲ್ಲಿ ಇರುವ ದಿನಗಳೆಲ್ಲ ಅವನು ಅಶುದ್ಧನಾಗಿರುವನು. ಅವನು ಅಶುದ್ಧನಾಗಿರುವುದರಿಂದ ಪ್ರತ್ಯೇಕವಾಗಿಯೇ ವಾಸವಾಗಿರಬೇಕು. ಅವನ ನಿವಾಸವು ಪಾಳೆಯದ ಹೊರಗೆ ಇರಬೇಕು. ದೇವಜನವೇ, ಎಂತಹ ವಿಪರ್ಯಾಸವಾದಂಥ ಪರಿಸ್ಥಿತಿ ಈ ವ್ಯಕ್ತಿಯದಲ್ವ? ಕುಷ್ಠರೋಗ ಬೇಕು ಅಂತ ತಂದುಕೊಳ್ತೀವ? ಯಾವುದಾದರೂ ಅನಾರೋಗ್ಯ ನಾವು ಬೇಕು ಅಂತ ಮಾಡ್ಕೊಳ್ತೀವ? ನಾವು ಆರೋಗ್ಯವಾಗಿರಬೇಕಂತಲೇ, ನಾವು ಒಳ್ಳೆಯ ಹೆಲ್ತಲ್ಲಿರಬೇಕಂತಲೇ ನಾವು ಪ್ರಯಾಸ ಪಡ್ತೇವೆ. ಯಾರಿಗೂ ಕೂಡ ರೋಗ ಬಂದುಬಿಡಬೇಕು, ಶುಗರ್ ಬರಬೇಕು, BP ಬರಬೇಕು, ಕ್ಯಾನ್ಸರ್ ಬರಬೇಕು, ಕಿಡ್ನಿ ಸಮಸ್ಯೆ ಆಗಬೇಕು, ಶ್ವಾಸಕೋಶ ಸಮಸ್ಯೆ ಆಗಬೇಕು, ಮಂಡಿ ಕಾಲು ನೋವು ಬರಬೇಕು, ನೋವುಗಳು ಬರಬೇಕು, ಚರ್ಮಕಾಲೆ ಬರಬೇಕು, ಸ್ಟ್ರೋಕ್ ಆಗಬೇಕು ಅಂತ ಯಾರಾದರೂ ಕೋರಿಕೊಳ್ತಾರಾ? ಯಾರೂ ಕೋರಿಕೊಳ್ಳೋದಿಲ್ಲ. ಆದರೆ ಗೊತ್ತಿಲ್ಲದೆ ದಿಢೀರನೇ ಬರುವಾಗ ಎ ಶಾಕ್. ನಮ್ಮ ಜೀವಿತದಲ್ಲಿ ಒಂದು ಸ್ಥಾನದ, ಒಂದು ವಯಸ್ಸಿನ ತನಕ ಯಾವ ತೊಂದರೆಯೂ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಆದರೆ ಒಂದು ಸಾರಿ ಬಂದ ಆ ಸಮಸ್ಯೆ ಹೋಗೋದೇ ಇಲ್ಲ. ಶುಗರಿಂದ ಹಿಡಿದು, BPಯಿಂದ ಹಿಡಿದು, ಥೈರಾಯ್ಡಿಂದ ಹಿಡಿದು ಅಲ್ವಾ, ನಿಮಗಿರುವಂಥ ಯಾವ ಸಮಸ್ಯೆ ಆದರೂ ಬಂದು ಹೊರಟೋಯ್ತು ಅನ್ನುವಂಥದ್ದಿಲ್ಲ. ಪದೇ ಪದೇ ಮತ್ತೆ ಮತ್ತೆ ಅದೇ ರೋಗ ನಿಮ್ಮನ್ನು ಕಾಡ್ತಾ ಇದೆಯಲ್ವಾ? ಅನೇಕ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿದೆಯಲ್ಲ, ನಿಮ್ಮನ್ನು ವೇದನೆ ಪಡಿಸುತ್ತಿದೆಯಲ್ವಾ? ಇವನನ್ನು ಕುಷ್ಠರೋಗ ಬಾಧಿಸ್ತಾ ಇತ್ತು. ಇವನು ಹೇಗಿರಬೇಕಾಗಿತ್ತಂತೆ? ಬಟ್ಟೆಯನ್ನು ಹರಕೊಳ್ಳಬೇಕು, ತಲೆಯನ್ನು ಕೆದರ್ಕೊಳ್ಳಬೇಕು, ಬಾಯಿಯನ್ನು ಬಟ್ಟೆಯಿಂದ ಮುಚ್ಚಿಕೊಂಡು ಕೂಗಬೇಕು. ಎಂಥ ವಿಪರ್ಯಾಸ! ದೇವಜನವೇ, ನಾವು ಆರೋಗ್ಯವಾಗಿರುವ ತನಕ ಆರೋಗ್ಯದ ಮಹತ್ವವನ್ನು ಅರಿಯುವುದಿಲ್ಲ. ಯಾವಾಗ ನಾವು ಅನಾರೋಗ್ಯಸ್ಥರಾಗ್ತೇವೋ, ರೋಗಗ್ರಸ್ತರಾಗುತ್ತೇವೋ, ಅದರ ಪ್ರಾಮುಖ್ಯತೆ ನಮಗೆ ಗೊತ್ತಾಗುತ್ತದೆ. ಅದರ ಪ್ರಾಮುಖ್ಯತೆ ನಮಗೆ ನಿಜವಾಗಿಯೂ ಗೊತ್ತಾಗುತ್ತದೆ. ಕೆಲವು ದಿನಗಳಿಂದ ಗಂಟಲ ನೋವಿನಿಂದ ನಾನು ಬಾಧೆ ಪಡುತ್ತಾ, ದೇವರೇ, ವಾಕ್ಯಗಳನ್ನು ಮನಬಂದಂತೆ ಪೂರ್ಣ ಮನಸ್ಸಿನಿಂದ ಹೇಳಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಎಂದು ಕೊರಗುತ್ತಾ ಇದ್ದೆ. ಆದರೆ ದೇವರೇ, ಇಷ್ಟು ಮಾತ್ರವಾದರೂ ನೀನು ನನಗೆ ಸಹಾಯ ಮಾಡಿದೆಯಲ್ಲ. ಡಾಕ್ಟರ್ ಹೇಳ್ತಾರೆ ನಿಲ್ಲಿಸಬೇಕು, ನೀವು ಮಾತಾಡಲೇಬಾರದು ಅಂತ. ವಾಕ್ಯ ಹೇಳಿದೆ, ಸುಮ್ಮನೆ ಇರೋದು ಹೇಗೆ? ಹಾಗೇನೆ ನೀವು ಪ್ರಾರ್ಥನೆ ಮಾಡದೆ, ಆಲಯಕ್ಕೆ ಹೋಗದೆ, ದೇವರನ್ನ ಸ್ಮರಿಸದೆ ಇರಬಾರದು. ಯಾವುದು ನಿಮ್ಮನ್ನು ತಡೆದರೂ ನಾವು ತಡೆಯಾಗಬಾರ್ದು. ಈತನ ಕಂಡೀಷನ್ ಹೇಗಿತ್ತು? ಊರು ಹೊರಗೆ, ಕುಟುಂಬ ಹೊರಗೆ, ಕುಟುಂಬ ಬಾಯಿ ತೆರೆದು ಅಯ್ಯೋ ನಾನು ಅಶುದ್ಧ ಅಶುದ್ಧ ಅಂತ ಕೂಕ್ಕೊಳ್ಬೇಕು. ನೀಟಾಗಿರಬಾರ್ದು, ಚೆನ್ನಾಗಿರಬಾರ್ದು. ಪಾಪವು ಮಾನವರನ್ನು ಹೀಗೆ ಶುದ್ಧರಾಗಿರುವುದಕ್ಕೆ ಬಿಡೋದಿಲ್ಲ, ಹೀಗೆ ಸಮಾಧಾನದಿಂದಿರುವುದಕ್ಕೆ ಬಿಡುವುದಿಲ್ಲ, ಸಂತೋಷವಾಗಿರುವುದಕ್ಕೆ ಬಿಡುವುದಿಲ್ಲ. ಕುಟುಂಬಗಳಲ್ಲಿ, ವೈಯಕ್ತಿಕ ಜೀವಿತಗಳಲ್ಲಿ ಏನಾದರೂ ಒಂದು ತಂದು ಹಾಕಿ
ನಮ್ಮನ್ನು ದೂರ ಮಾಡಿ ಬೇರ್ಪಡಿಸಿ ನಮ್ಮನ್ನು ಬಾಧೆಪಡಿಸುವುದಕ್ಕೆ ನೋಡುತ್ತಿರುತ್ತದೆ. ದೇವಜನವೇ, ಇಂತಹ ಪರಿಸ್ಥಿತಿಯಲ್ಲಿ ಮಾನವರು, ಮನುಷ್ಯರಾದಂಥ ನಾವು ದೇವರ ಬಳಿಗೆ ಬರಬೇಕು. ಈ ವ್ಯಕ್ತಿ ಬಂದು ಹೇಳುತ್ತಿದ್ದಾನೆ, ಸ್ವಾಮಿ. ಏನಂತ ಕರೀತಾ ಇದ್ದಾನೆ? ಲಾರ್ಡ್, ಸ್ವಾಮಿ. ಏನಂತ? ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆಮೇನ್. ದೇವಜನವೇ, ನಿಜಾನೇ ಇಲ್ಲಿ ಹೇಳುತ್ತಿರುವಂಥ ಮಾತು ಏನಂದರೆ, ಆ ಒಂದನೇದು ನಾವು ನೋಡುತ್ತಾ ಇದ್ದೇವೆ, ಆತನ ಕಂಡೀಷನ್ ಹೇಗಿತ್ತು ಅಂತ ನಾವು ನೋಡಿದ್ವಿ. ಎರಡನೇದು, ಆತನ ಮನಸ್ತತ್ವ ಹೇಗಿತ್ತು, ಆತನ ಸ್ಥಿತಿ. ಈಗ ಎರಡನೇದು, ಆತನ ಮನಸ್ಥಿತಿ. ಸ್ಥಿತಿ ಕುಷ್ಠರೋಗ, ಮನಸ್ಥಿತಿ ಅದರಿಂದ ಹೊರಗಡೆ ಬರಬೇಕು, ನನಗೂ ಸೌಖ್ಯವಾಗಬೇಕು ಅನ್ನುವಂಥ ಮನಸ್ಥಿತಿ. ದ ಆಟಿಟ್ಯೂಡ್ ಬಹಳ ಮುಖ್ಯ. ಯುವರ್ ಕಂಡೀಷನ್ ಮೇ ಬಿ ಟೆರಿಬಲ್, ನಿಮ್ಮ ಪರಿಸ್ಥಿತಿ ಬಹಳ ಘೋರ, ನಿಮ್ಮ ಕುಟುಂಬದ ಸ್ಥಿತಿ ಘೋರವಾಗಿದ್ದರೂ ನಿಮ್ಮ ಆಟಿಟ್ಯೂಡ್ ಹೇಗಿದೆ? ಏನು ಆಟಿಟ್ಯೂಡು? ನಿಮ್ಮ ಮನಸ್ಥಿತಿ, ನಿಮ್ಮ ಮನಸ್ಸಿನ ಸ್ಥಿತಿ. ಆ ಆಟಿಟ್ಯೂಡ್ ಏನಂದರೆ, ಆತನು ಬಂದು ಫಸ್ಟು ಸ್ವಾಮಿ ಅಂತ ಹೇಳಿ ಅಲ್ಲಿ ಹೇಳುತ್ತದೆ, ಇಂಗ್ಲೀಷಲ್ಲಿ ಹೇಳ್ತದೆ, ಈ ಕೇಮ್ ಆ್ಯಂಡ್ ವರ್ಷಿಪ್ಡ್ ಹಿಮ್. ಆತನನ್ನು ಬಂದು ಆರಾಧಿಸಿದನು. ಯೇಸುವೇ, ಸ್ವಾಮಿ, ಕರ್ತನೇ ಎಂದು ಆರಾಧಿಸಿದನು. ನೀವು ಸ್ವಾಮಿಯ ಬಳಿಗೆ ಬಂದಾಗ ಮುಂಜಾನೆ ಎದ್ದು, ಕರ್ತನೇ ಸ್ತೋತ್ರ, ಅಪ್ಪ ನನ್ನ ದೇವನೇ, ಕರುಣಾಮಯನೇ ಎಂದು ದೇವರನ್ನು ಆರಾಧಿಸ್ತೀರಾ? ಇಲ್ಲೂ ಬಂದ ತಕ್ಷಣ ದೇವರೇ ಕೊಡು, ದೇವರೇ ಅದು ಇದು ಈ ರೀತಿ ಅಂತೀರಾ? ಹೇಗೆ? ಇಲ್ಲಿ ಹೇಳ್ತಾ ಇದೆ, ಆ ವ್ಯಕ್ತಿ ಬಂದು ಯೇಸುವಿನ ಬಳಿಗೆ ಧೈರ್ಯದಿಂದ ಬರುವುದು ಮಾತ್ರವಲ್ಲ, ಆತನನ್ನು ಆರಾಧಿಸುತ್ತಾ ಆತನಿಗೆ ಹೇಳುತ್ತಿದ್ದಾನೆ. ಇಬ್ರಿಯ ಪತ್ರಿಕೆಯಲ್ಲಿ ಅದರ 11ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ದೇವಜನ ಇಲ್ಲಿ ಹೇಳುತ್ತಾ ಇದೆ, ದೇವರ ಬಳಿಗೆ ಬರುವವನು. ನೀವು ಬರ್ತಾ ಇದ್ದೀರಾ ಇಲ್ಲ ಅಂತಲ್ಲ, ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಚರ್ಚಿಗೆ ಹೋಗಿ ಕೂತುಕೊಳ್ಳುವುದು, 24 ತಾಸಲ್ಲಿ ಜಸ್ಟ್ ಅಟೆಂಡ್ ಆಗೋದು ಪ್ರೇಯರ್ ಗ್ರೂಪಲ್ಲಿ, ಇಲ್ಲವೇ ಒಂದು ವೇಳೆ ನಾವು ಆಲಯಕ್ಕೆ ಹೋಗುವುದು, ವಿಡಿಯೋ ಆನ್ ಮಾಡಿ ನಮ್ಮ ಕೆಲಸ ನಾವು ಮಾಡಿಕೊಳ್ಳೋದು ಅಲ್ಲ, ಮುಖ್ಯ ಅಲ್ಲ. ನೀವು ಬರುವುದೂ ಮುಖ್ಯ, ದೇವರನ್ನು ನಂಬುವುದು ಮುಖ್ಯ. ನಿಮ್ಮ ಆಟಿಟ್ಯೂಡ್ ಹೇಗಿದೆ, ನಿಮ್ಮ ಮನಸ್ಥಿತಿ. ಒಂದು ಸ್ಥಿತಿ, ಎರಡು ಮನಸ್ಥಿತಿ. ಒಂದು ಕಂಡೀಷನ್, ಎರಡು ನಿಮ್ಮ ಆಟಿಟ್ಯೂಡ್. ಬರುವವರು ಕೆಲವು ಸಾರಿ ನಾನು ಕ್ರಿಶ್ಚಿಯನ್, ನಾನು ಪಾಸ್ಟರ್ ಮಗ, ಇಲ್ಲವೇ ನಾನು ಹಾಗೆ ನಾನು ಹೀಗೆ ತೋರಿಸ್ಕೊಳ್ಳೋದಲ್ಲ. ಕೆಲವು ಸಾರಿ ನಾವು ಸೇವಕರು ಅಷ್ಟೇ. ನಾನು ಯಾರು ಗೊತ್ತಾ, ಪಾಸ್ಟರ್ ಅಂತ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ಬೋದು ಅಲ್ವಾ? ಎಲ್ಲ ಜನರ ಮುಂದೆ ನಿಮ್ಮೆಲ್ಲರಿಗಿಂತ ನಾನು ಶ್ರೇಷ್ಠ ಅಂತಲೂ ಹೇಳ್ಬೋದು. ಆದರೆ ಅವೆಲ್ಲವುಗಳಿಗಿಂತ ನಮ್ಮ ಮನಸ್ಥಿತಿ ಬಹಳ ಮುಖ್ಯ. ನಾವು ಪ್ರಾರ್ಥನೆಗಳಲ್ಲಿ ಬಂದಾಗ ನಾವು ಮನುಷ್ಯರ ಮುಂದೆ ಅಲ್ಲ ಬರುವುದು, ಪರಾತ್ಪರನಾದಂಥ ದೇವರ ಮುಂದೆ ಬರುತ್ತಾ ಇದ್ದೇವೆ. ಹಾಗಾದರೆ ಆ ಪರಾತ್ಪರನ ಮುಂದೆ ಬರುವಾಗ ನಾವು ಹೇಗೆ ಬರಬೇಕು? ಆಮೇನ್. ಹೇಗೆ ಬರಬೇಕು? ಕರ್ತನ ನಾಮವನ್ನು ಅರಿತವರಾಗಿ, ಕರ್ತನ ನಾಮವನ್ನು ತಿಳಿದವರಾಗಿ. ಈತನು ಬಂದು ಹುಡುಕಿದನು, ನನಗೆ ಸಹಾಯ ಮಾಡುತ್ತಾನೆಂದು ನಂಬಿದನು ಎಂದು ನಾವು ನೋಡುತ್ತಾ ಇದ್ದೇವೆ. ಇವನು ಬೇರೆ ಎಲ್ಲಾದರೂ ಹೋಗಿದ್ನೋ ಏನೋ ಗೊತ್ತಿಲ್ಲ, ಆದರೆ
ಯೇಸುವಿನ ಬಳಿಗೆ ಬಂದನು. ಮೂರನೇದಾಗಿ ದ ಫೇತ್ ಆಫ್ ದ ಮ್ಯಾನ್. ಒಂದು ಕಂಡೀಷನ್, 2 ಆಟಿಟ್ಯೂಡ್, 3 ಈತನ ನಂಬಿಕೆ. ಈತನ ನಂಬಿಕೆ ಏನಂದರೆ, ಒಂದು ಮಾತು ಹೇಳ್ತಾ ಇದ್ದಾನೆ. ಏನಂತ? ಯೇಸುವಿನ ಬಳಿಯಲ್ಲಿ ಹೇಳ್ತಾ ಇರೋ ಮಾತು, ನಿನಗೆ ಮನಸ್ಸಿದ್ದರೆ, ಇಫ್ ಇಟ್ ಈಸ್ ದೈ ವಿಲ್, ನಿನ್ನ ಚಿತ್ತವಾದರೆ, ನಿನಗೆ ಮನಸ್ಸಿದ್ದರೆ. ಇದು ಮೂರನೇದು ಬಹಳ ಮುಖ್ಯವಾಗಿರುವಂಥದ್ದು. ಬರುವುದು, ನಂಬುವುದು, ನಮ್ಮ ನಂಬಿಕೆ ಹೇಗೆ ದೇವರಿಗೆ ತೋರಿಸಿಕೊಡುವಂಥ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೇ ಅಂದನು. ಆತನ ಮಾತನ್ನು ಗಮನಿಸಿರಿ. ಸ್ವಾಮಿ, ನಿನಗೆ ಮನಸ್ಸಿದ್ದರೆ. ಆ ಒಂದು ಮಾತು ಯೇಸುವಿನ ಹೃದಯವನ್ನು ಕರಗಿಸಿತು. ಇದೇ ಒಂದು ಮಾತು ನಿಮ್ಮನ್ನು ಕೂಡ ಕರುಣಿಸಬಲ್ಲದು. ಯೇಸುವಿನ ಕೃಪೆ. ಆಮೇನ್, ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ನನ್ನ ಪ್ರಿಯ ದೇವಜನವೇ, ಸಂಶಯವಿಲ್ಲದ ನಂಬಿಕೆ, ಫೇತ್ ವಿತೌಟ್ ಡೌಟ್ ಬಹಳ ಮುಖ್ಯ. ಮೊದಲ ಯೋಹಾನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯದಲ್ಲಿ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದೂ ನಮಗೆ ಗೊತ್ತಾಗಿದೆ. ಎಂಥ ಒಳ್ಳೆಯ ವಾಕ್ಯ ಅಲ್ವಾ ದೇವಜನವೇ? ಅಲ್ವಾ ಸಿಸ್ಟರ್? ನಿಜವಾಗಿ ಅಲ್ವಾ? ನೋಡಿ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೂ ದೇವರು ಕೇಳ್ತಾನನ್ನುವಂಥ ಧೈರ್ಯ ನಮಗಿದೆ. ನಾವು ಬೇಡಿದರೂ ನಮಗೆ ಸಿಗುತ್ತೋ ಅನ್ನೋ ನಂಬಿಕೆ ನಮಗಿದೆ. ಹಲ್ಲೆಲೂಯಾ, ಸ್ತೋತ್ರ. ಇವತ್ತು ನಂಬಿಕೆಯಿಂದ ಬಂದಿದ್ದೇವೆ. ನಮ್ಮ ಸ್ಥಿತಿ, ನಮ್ಮ ಸ್ತುತಿ ನಮ್ಮ ಪರಿಸ್ಥಿತಿಯನ್ನು ಮಾರ್ಪಡಿಸ್ತದೆ. ಹಲ್ಲೆಲೂಯಾ. ಈ ಕುಷ್ಠರೋಗಿ ಬಂದ ಸ್ಥಿತಿ, ಆತನ ಸ್ತುತಿಯಿಂದ ಆತನ ಪರಿಸ್ಥಿತಿ ಮಾರಿ ಹೋಯಿತು. ನಿಮ್ಮ ಸ್ಥಿತಿ ಮಾರ್ಪಡಬೇಕಾ? ಅಯ್ಯೋ ಪಾಸ್ಟ್ರೇ, ಬೇಗ ವಾಕ್ಯ ಹೇಳಿ ಮುಗಿಸಿ, ಟೈಮ್ ಇಲ್ಲ, ನಾನು ದುಡಿಯೋಕ್ಕೆ ಹೋಗಬೇಕು, ನನ್ನ ಮಕ್ಕಳಿಗೆ ಬುತ್ತಿ ಕಟ್ಟಕ್ಕೆ ಹೋಗಬೇಕು, ನಾನು ಹೊಲಕ್ಕೆ ಹೋಗಬೇಕು, ಅಯ್ಯೋ ಇಷ್ಟು ಉದ್ದ ಪ್ರಸಂಗ. ನೀವು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡ್ರೆ, ದೇವರ ವಾಕ್ಯಗಳನ್ನು ಧ್ಯಾನಿಸಿದರೆ, ನೀವು ಮಾಡಬೇಕಾದ ಕೆಲಸವನ್ನು ದೇವರು ಆಲ್ರೆಡಿ ಮಾಡಿ ನಿಮಗೆ ಸಹಾಯ ಮಾಡ್ತಾರೆ. ಆದರೆ ನಾವು ಗೊತ್ತಾ, ಇಲ್ಲ, ನಾನು ದೇವರು ಅಂದ್ಕೊಂಡಿದ್ರೆ ನನ್ನ ಕೆಲಸ ಯಾರು ಮಾಡಿಕೊಡ್ತಾರೆ ಅಲ್ವಾ? ನಾನು ಪ್ರಾರ್ಥನೆ ಅಂದರೆ ನನಗೆ ಯಾರು ಊಟಕ್ಕೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀರಲ್ವಾ? ದೇವಜನವೇ, ನೀವು ನಾನು ಕರ್ತನ ಮಕ್ಕಳು. ಪೋಷಿಸುವುದು, ಒದಗಿಸುವುದು, ಸರಿಪಡಿಸುವುದು, ಬಲಪಡಿಸುವುದು, ಅದ್ಭುತ ಮಾಡುವುದು ಎಲ್ಲವೂ ಆತನ ಕೈಯಲ್ಲಿದೆ. ಹಲ್ಲೆಲೂಯಾ. ಇವತ್ತು ನೋಡಿ, ಈ ರೀತಿ ಆಗುವಾಗ, ಯಾವಾಗ ನೋಡಿ, ಕೆಲವು ಸಾರಿ ಈ ರೀತಿ ಪರಿಸ್ಥಿತಿ ಬಂದಾಗ ನಾವು ಬೇಡಿದಾಗ ದೇವರು ಉತ್ತರಿಸ್ತಾನೆ. ಈಗ ಏನಾಯ್ತಪ್ಪ, 3ನೇ ವಚನಕ್ಕೆ ನೀವು ಪ್ರಾರಂಭದ ಭಾಗದಲ್ಲಿ ನೀವು ನೋಡಿದ್ರೆ, ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನು ಕೈ ನೀಡಿ ಅವನನ್ನು ಮುಟ್ಟಿ. ದ ಫಸ್ಟ್ ಥಿಂಗ್ ಜೀಸಸ್ ಮಾಡಿದ್ದು ಮುಟ್ಟಿದನು. ಆ್ಯಕ್ಚುಲಿ ಈಗ ಆಸ್ಪತ್ರೆಗೆ ನೀವು ಹೋಗ್ತೀರಾ, ನಿಮಗೇನಾದರೂ ಒಂದು ತೊಂದರೆ ಇದೆ ಅಂದರೆ ಡಾಕ್ಟರ್ಸು ಅವರ ಬರಿಗೈಯಲ್ಲಿ ನಿಮ್ಮನ್ನು ಮುಟ್ಟಲ್ಲ, ಗ್ಲೌಸ್ಗಳು ಹಾಕ್ಕೊಳ್ತಾರೆ. ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು ಅಲ್ವಾ, ಇದೆಲ್ಲ ಪ್ರಿಕಾಷನ್ಸ್ ತಗೊಂಡು ನಿಮ್ಮನ್ನು ಮುಟ್ತಾರೆ. ಯಾಕೆಂದರೆ ನನಗೇನಾದರೂ ಆಗಿಬಿಟ್ರೆ ಅಂತ. ಏಸು ಸ್ವಾಮಿ ನಿಮ್ಮನ್ನು, ನೀನು ಯಾವ ಕ್ಯಾಸ್ಟು, ನಿನ್ನ ರೋಗ ಏನು, ಯಾಕೆ ನೀನು ಇದೆಲ್ಲ ಕೇಳಲ್ಲ, ನಿನ್ನನ್ನು ಮುಟ್ಟುತ್ತಾನೆ. ಮೊದಲು ಗುಣಪಡಿಸುವುದಕ್ಕಿಂತ ಮುಂಚೆ ನಿನ್ನನ್ನು ಮುಟ್ಟುವ ದೇವರು.
ಬಹಳ ಮುಖ್ಯವಾದದ್ದು. ಶುಚಿ ಮಾಡಿದ ಮೇಲೆ ಮುಟ್ಟೋದು ಬೇರೆ, ಮುಟ್ಟಿ ಶುಚಿ ಮಾಡುವುದು ಬೇರೆ. ಬೇರೆ ದೇವರುಗಳು ನೀನು ಮೈಲಿಗೆ ಆಗಿದ್ದೀಯಾ, ನೀನು ಕುಲ ಕಡಿಮೆ, ನಿನ್ನ ಪರಿಸ್ಥಿತಿ ಸರಿ ಇಲ್ಲ, ನೀನೇನು ತಂದಿಲ್ಲ ಎಂದು ಬೇರೆ ದೇವರುಗಳು ಹೇಳುವಾಗ, ನಮ್ಮ ದೇವರು ನಮ್ಮನ್ನು ನಾವಿರುವಂತೆ ಪ್ರೀತಿ ಮಾಡ್ತಾರೆ. ನಾವಿರುವಂತೆ ಆತನು ನಮ್ಮನ್ನು ಮುಟ್ಟುತ್ತಾರೆ. ನಂತರ ಆತನ ಹೇಳ್ತಾನೆ, ಅಲ್ಲಿ ಮುಟ್ಟಿ ಆತನೇನು ಮಾಡ್ದ, ಅಲ್ಲಿ ಹೇಳುವಂಥ ಮಾತನ್ನು ಗಮನಿಸ್ರಿ. ಶುದ್ಧನಾಗು, ನನಗೆ ಮನಸ್ಸುಂಟು ಅಂದನು. ಕೂಡಲೇ ಏನಾಯಿತು? ವಾಸಿಯಾಯಿತು. ಐ ಆಮ್ ವಿಲ್ಲಿಂಗ್. ದೇವರ ಹೃದಯ ಇದು. ಬಿ ಕ್ಲೀನ್ಡ್, ಗಾಡ್ಸ್ ಅಥಾರಿಟಿ. ದೇವರ ಅಧಿಕಾರದಿಂದ ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ನಾನು ಪ್ರೇಯರ್ ಮಾಡ್ತೀನಿ ಹೋಗು ಅನ್ನಲಿಲ್ಲ. ಯೇಸು ಸ್ವಾಮಿ ನಾನು ಪ್ರೇಯರ್ ಮಾಡ್ತೀನಿ ಅನ್ನಲಿಲ್ಲ. ನಮ್ಮ ಹಾಗೆ ಬಿ ಹೀಲ್ಡ್ ಅಂತ ಹೇಳಿದರು. ಅಂದರೆ ನಿನಗೆ ಸೌಖ್ಯವಾಗಲಿ. ದೇವರ ಶಕ್ತಿ ಇಮ್ಮಿಡಿಯೇಟ್, ಅವನಿಗೆ ಸೌಖ್ಯ ಉಂಟಾಯಿತು. ಅಲ್ಲಿ ಹೇಳ್ತಾ ಇದೆ, ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಕರ್ತನು ನಮ್ಮ ಸಕಲ ರೋಗಗಳನ್ನು ವಾಸಿ ಮಾಡಬಲ್ಲನು. ನಿನ್ನ ರೋಗ ಏನು ಸಹೋದರಿ, ಬ್ರದರ್? ನಿಮ್ಮ ಕಷ್ಟ ಏನು? ನಿನ್ನ ಸಮಸ್ಯೆ ಏನು? ಆತನಿಗೆ ಎಲ್ಲವೂ ಗೊತ್ತು. ಆತನು ನಿಮ್ಮನ್ನು ಗುಣಪಡಿಸ್ತಾನೆ. ಹಾಗಾದರೆ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದನು, ಯೇಸುವನ್ನು ಸ್ತುತಿಸಿದನು, ಅವನ ಪರಿಸ್ಥಿತಿಯನ್ನು ವಿವರಿಸಿದನು. ಯೇಸು ಸ್ವಾಮಿಯ ಬಳಿಯಲ್ಲಿ ಬಂದವನ ನಂಬಿಕೆ ಇಟ್ಟನು. ನಿನ್ನ ಚಿತ್ತವಾದರೆ ಎಂದನು. ಆಗ ಯೇಸು ಸ್ವಾಮಿ ಅವನನ್ನು ಕನಿಕರಿಸಿ ಸೌಖ್ಯ ಮಾಡಿದನು. ನಿಮ್ಮೊಟ್ಟಿಗೆ ಯಾವ ಭಾಗ ದೇವರು ಮಾತನಾಡಿದ್ದಾರೋ ನನಗೆ ಗೊತ್ತಿಲ್ಲ. ಕಣ್ಣುಗಳನ್ನು ಮುಚ್ಚಿ 1-2 ನಿಮಿಷ ಪ್ರಾರ್ಥನೆ ಮಾಡೋಣ. ನೀವು ನಾನು ಬಲಹೀನರೇ. ನಮ್ಮ ಬಲಹೀನತೆಯು ನಮ್ಮನ್ನು ಕಾಡುತ್ತಾ ಇರ್ತದೆ. ನಮ್ಮನ್ನು ಸಮಾಜ, ನಮ್ಮನ್ನು ಕುಟುಂಬ, ನಮ್ಮನ್ನು ಕೆಲವು ಸಾರಿ ಗಂಡ, ಹೆಂಡತಿ, ಮಕ್ಕಳು ನಮ್ಮನ್ನು, ನಮ್ಮ ಕೊಳಕನ್ನು, ನಮ್ಮ ಅಂದವನ್ನು, ನಮ್ಮ ಸ್ಥಿತಿಯನ್ನು ನೋಡಿ ನಮ್ಮನ್ನು ಪಕ್ಕಕ್ಕೆ ಇಡುತ್ತಾರೆ. ಆದರೆ ದೇವರು ನಮ್ಮನ್ನು ಪಕ್ಕಕ್ಕೆ ಇಡುವ ದೇವರಲ್ಲ, ಕರುಣಿಸುವ ದೇವರು, ಕೃಪೆ ತೋರಿಸುವ ದೇವರು. ದೂರ ನಿಂತು ಸೌಖ್ಯವಾಗುತ್ತೆ ಹೋಗು ಎಂದು ಕಳುಹಿಸುವ ದೇವರಲ್ಲ. ಇಹಲೋಕದ ಎಲ್ಲ ದೇವತೆಗಳು ಅಯ್ಯೋ ಬೇಡ ನೀನು ಬರಬೇಡ ಅಂತ ಕೇಳುವ ದೇವರು. ಆದರೆ ಯೇಸು ಸ್ವಾಮಿ, ನೀನು ಯಾವ ಕುಲವಾದರೂ, ನಿನ್ನ ರೋಗ ಸ್ಥಿತಿ ಏನಾದರೂ, ನಿನ್ನ ಕಷ್ಟದ ಪರಿಸ್ಥಿತಿ ಏನೇ ಇದ್ದರೂ, ನಿನ್ನನ್ನು ಆತನು ಕನಿಕರಿಸಿ, ಕೃಪೆ ತೋರಿಸಿ, ದಯೆ ತೋರಿಸಿ, ನಿನ್ನನ್ನು ಮುಟ್ಟಿ ಗುಣಪಡಿಸಿ ನಿನ್ನನ್ನು ಅನುಗ್ರಹಿಸುವ ದೇವರು. ಅಪ್ಪ, ಪಾಪದಿಂದ ಮೈಲಿಗೆಯಾಗಿದ್ದೇನೆ, ಅನೇಕ ನೋವಿನ ನುಡಿಗಳಿಂದ ಮೈಲಿಗೆಯಾಗಿದ್ದೇನೆ. ಈ ಪ್ರಾಯವಾಗಿರುವುದರಿಂದ, ವಯಸ್ಸಾಗಿರುವುದರಿಂದ ನೊಂದುಕೊಳ್ಳುತ್ತಾ ಇದ್ದೇನೆ. ಕೆಲವರ ಮಾತುಗಳಿಂದ ನಾನು ಗಾಯಗೊಂಡಿದ್ದೇನೆ. ನನ್ನನ್ನು ಕನಿಕರಿಸು. ನಿನ್ನ ಚಿತ್ತವಾದರೆ ನನ್ನ ಈ ಸ್ಥಿತಿಯನ್ನು ಮಾರ್ಪಡಿಸು. ದೇವಜನವೇ, ಸ್ವಾಮಿ ನಿನ್ನ ಚಿತ್ತವಾದರೆ ನನ್ನನ್ನು ಗುಣಪಡಿಸು, ಸೌಖ್ಯಪಡಿಸು ಎಂದು ನೀವು ಪ್ರಾರ್ಥಿಸಿರಿ. ಆತನು ನಿಮ್ಮ ಮನಸ್ಥಿತಿಯನ್ನು ನೋಡಿ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸುವವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಇವತ್ತಿನ ಮಟ್ಟಿಗೆ ನಿನ್ನ ವಾಕ್ಯದಿಂದ ಮಾತನಾಡಿರುವುದು ಮಾತ್ರವಲ್ಲದೆ ನನ್ನನ್ನು ಆಧರಿಸಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಮಾಡಿ ಕುಷ್ಠರೋಗಿ ಅಂತ ನಿನ್ನ ಮುಂದೆ ಮೊಣಕಾಲೂರಿ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನ ಸ್ಥಿತಿಯನ್ನು ಮಾರ್ಪಡಿಸಬಲ್ಲೆ. ಇವತ್ತು ಸಾಲಗಳಿಂದ, ರೋಗಗಳಿಂದ, ಶತ್ರುಗಳಿಂದ, ಒಂಟಿತನದಿಂದ, ಕಷ್ಟದಿಂದ, ಬೇಸರಿಕೆಯಿಂದ
ಅಪ್ಪ, ನೋವುಗಳಿಂದ ಬಾಧೆ ಪಡುತ್ತಿರುವ ಇವರನ್ನು ಕನಿಕರಿಸಿ ದೇವ, ಕೃಪೆ ತೋರಿಸಿರಿ ದೇವ. ನಿನ್ನ ಪರಲೋಕದ ಹಸ್ತ ಇವರ ಮೇಲೆ ಇರಿಸಿ ಗುಣಪಡಿಸು, ಸಹಾಯ ಮಾಡು, ಸಾಂತ್ವನ ಮಾಡು, ಆದರಿಸು, ಧೈರ್ಯಪಡಿಸು. ಕರ್ತನೇ, ಮುಟ್ಟು ಸ್ವಾಮಿ ಈಗಲೇ. ಹಾಲೆಲೂಯ, ಸ್ತೋತ್ರ. ಸಹೋದರಿ, ಸಹೋದರ, ನಿಮ್ಮ ತಲೆಯ ಮೇಲೆ ಕೈ ಇಟ್ಕೊಳ್ಳಿ. ಹೇಳಿ, ಅಪ್ಪ, ನನ್ನನ್ನು ಮುಟ್ಟು ಸ್ವಾಮಿ, ನನ್ನನ್ನು ಮುಟ್ಟು ಸ್ವಾಮಿ. ಕುಷ್ಠರೋಗಿಯನ್ನು ಮುಟ್ಟಿದ ಹಾಗೆ ನನ್ನನ್ನು ಮುಟ್ಟು ಎಂದು ನೀವು ನಿಮ್ಮ ತಲೆಯ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿರಿ. ಈಗೋ ನಿಮ್ಮ ಮೇಲೆ ಇಡಲ್ಪಟ್ಟ ಕೈ ನಿಮ್ಮ ಕೈ ಎಂದು ಭಾವಿಸಬೇಡ್ರಿ. ಕರ್ತನೇ, ಇದು ನಿಮ್ಮ ಕೈಯಾಗಿರಲಿ. ನೀವು ನನ್ನನ್ನು ಮುಟ್ಟಿರಿ ಸ್ವಾಮಿ, ನನ್ನನ್ನು ಗುಣಪಡಿಸಿರಿ, ನನ್ನನ್ನು ಅಭಿಷೇಕಿಸಿರಿ, ನನ್ನನ್ನು ಬಲಪಡಿಸಿರಿ, ನನ್ನ ಕುಟುಂಬವನ್ನು ಕರುಣಿಸಿರಿ. ಕನಿಕರದಿಂದ ನೋಡಿರಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ನನ್ನೊಟ್ಟಿಗೆ ಏಕೀಭವಿಸಿ ಪ್ರಾರ್ಥಿಸಿದಂಥ ಈ ಸಹೋದರಿಯನ್ನು, ಹಿರಿಯರನ್ನು ಕರುಣಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿನಗೆ. ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನಿಮ್ಮೆಲ್ಲರಿಗೂ ಶಾಲೋಮ್. ಕರ್ತನು ಈ ವಾಕ್ಯದಂತೆ ನಿಮ್ಮನ್ನು ಅನುಗ್ರಹಿಸಲಿ, ನಿಮ್ಮನ್ನು ಕರುಣಿಸಲಿ. ಪ್ರೈಸ್ ಲಾರ್ಡ್. ಶಲೋಮ್. ಆಮೇನ್.